ನಾಡಿನಾದ್ಯಂತ 28 ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರಹಿತ ಫಲಾನುಭವಿಗಳಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಈ ಕುರಿತಂತೆ ತಾಲೂಕು ಸಮೀಕ್ಷಾ ಸಭೆಯು ಸಾಮರ್ಥ್ಯ ಸೌಧದಲ್ಲಿ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಜರುಗಿತು. ಸಭೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಲೆಕ್ಕಿಗರು ಉಪಸ್ಥಿತರಿದ್ದರು. ಅವರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಅರ್ಜಿ ಸ್ವೀಕಾರದ ಪ್ರಗತಿಯ ಕುರಿತು ಮಾಹಿತಿ ನೀಡಿದರು. ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ರೂಪ, ವಿ.ಒ. ಕೃಷ್ಣಪ್ಪ, ಆಹಾರ ನಿರೀಕ್ಷಕರು ಮತ್ತು ಇತರ ಅಧಿಕೃತರು ಪಾಲ್ಗೊಂಡು ಮುಂದಿನ ಹಂತಗಳಲ್ಲಿ ಸಫಲ ನಿರ್ವಹಣೆ ಹೇಗಿರಬೇಕು ಎಂಬ ಕುರಿತು ಚರ್ಚಿಸಿದರು. ಈ ಸಭೆಯ ಉದ್ದೇಶವು ನಿವೇಶನ ರಹಿತ ಫಲಾನುಭವಿಗಳಿಗೆ ಸಮರ್ಪಕವಾಗಿ ನಿವೇಶನ ಮಂಜೂರು ಮಾಡುವಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ವೇಗತೆಯನ್ನು ಸಾಧಿಸುವುದಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪಾ ಎಸ್.ವಿ. ಮಾಲೂರು. ಏನು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ 28 ಗ್ರಾಮ ಪಂಚಾಯತಿಗಳಲ್ಲಿ ನಿವೇಶನ ರಹಿತ ಪಟ್ಟಿಯನ್ನು ಮಾಡಬೇಕು. ಎಷ್ಟು ಜನಕ್ಕೆ ನಿವೇಶನಗಳಿಲ್ಲ 28 ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ನಿವೇಶನಗಳನ್ನು ಕೊಡಿಸ್ಬೇಕು ಅಂತೇಳಿ ಒಂದು ಸಭೆಯನ್ನು ಮಾಡಿ ತೀರ್ಮಾನ ಮಾಡಿದ್ವಿ. ತಹಸೀಲ್ದಾರರು, ಇಒ, ನಾವು ಮತ್ತೆ ಇವತ್ತೊಂದು ಸಭೆ ಕೂಡ ಮಾಡಿದ್ದೀವಿ. ಸುಮಾರು 14,500 ಅಪ್ಲಿಕೇಶನ್ಸ್ ಬಂದಿದೆ 28 ಗ್ರಾಮ ಪಂಚಾಯತಿಗಳಿಂದ. ಅಂದರೆ ಅಪ್ಲಿಕೇಶನ್ ಕೊಟ್ಟಿರೋವಲ್ಲ ಮಾಡೋಕ್ಕಾಗೋದಿಲ್ಲ, ಕೆಲವು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಇರಬೇಕಾಗ್ತದೆ. ಸುಮಾರು ಈಗ ಸ್ಕೂಟ್ನಿ ಆಗಿರೋರಲ್ಲಿ 6,500 ಅಪ್ಲಿಕೇಶನ್ಸ್ ಕ್ಲಿಯರ್ ಇದೆ. ಇನ್ನೂ ಸ್ಕೂಟ್ನಿ ಆಗಬೇಕಾಗ್ತದೆ. ಅದರಲ್ಲಿ ಎಷ್ಟು ಕ್ಲಿಯರ್ ಆಗ್ತದೋ ಅಷ್ಟು ಜನರು. ಅದ್ರ ಜೊತೆಗೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಕೃಷ್ಣಬೈರೇಗೌಡರು ತುಂಬ ವರ್ಷಗಳಿಂದ ಮನೆಗಳು ಸರ್ಕಾರಿ ಜಮೀನಲ್ಲಿ ಕಟ್ಕೊಂಡು ಅವರಿಗೆ ಹಕ್ಕುಪತ್ರಗಳೆಲ್ಲ ಈ ಸುತ್ತು ಕೂಡ ಆಗ್ತಾ ಇರಲಿಲ್ಲ. ಅಂಥವನ್ನು ಉಪಗ್ರಾಮಗಳು ಮಾಡಬೇಕು ಅಂತ ತಗೊಂಡ ತೀರ್ಮಾನ. ಅದರಲ್ಲಿ ಸುಮಾರು 2,000 ಉಪಗ್ರಾಮಗಳಲ್ಲಿ ಹಕ್ಕುಪತ್ರ ಕೂಡ ಕೊಡಬಹುದು. ಉದಾಹರಣೆ ರಾಜಕೃಷ್ಣಾಪುರ ಸುಮಾರು 15 ಹಳ್ಳಿ ನಮ್ಮ ತಾಲೂಕಲ್ಲಿದೆ. 15 ಹಳ್ಳಿ ಇದೆಲ್ಲ ರಾಜಕೃಷ್ಣಾಪುರದ ಸುಮಾರು 200ಕ್ಕಿಂತ ಹೆಚ್ಚಿಗೆ ಇದೆ. ಪಾಪ ಕೇಳ್ಕೊತಾನೇ ಇದ್ದಾರೆ, ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಇಂಥವು ಕೂಡ ಸುಮಾರು 2,000 ಸಿಗ್ಬೋದು ಉಪಗ್ರಾಮಗಳಲ್ಲಿ. ಅವ್ರಿಗೂ ಕೂಡ ಹಕ್ಕುಪತ್ರಗಳಂತ ಕೊಡುವಂಥದ್ದು. ಆಮೇಲೆ ಬೇಚರಕ್ ಗ್ರಾಮ ಠಾಣೆಗಳು ಅವು ಹಂಗೆ ಉಳ್ಕೊಂಬಿಟ್ಟಿದ್ವಿ. ಇವತ್ತು ಆ ಬೇಚರಕ್ ಗ್ರಾಮ ಠಾಣೆಗಳಲ್ಲೂ ಕೂಡ ಮನೆಗಳನ್ನು, ಸೈಟ್ಗಳನ್ನು ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ ನಮಗೆ ಎಷ್ಟು ಫಲಾನುಭವಿಗಳು ಆಯ್ಕೆ ಮಾಡ್ತೀವಿ ಅದಕ್ಕೆ ಜಾಗ ಕೂಡ ಗುರುತಿಸೋದು. ತಹಸೀಲ್ದಾರರು, ಸರ್ವೆ ಇಲಾಖೆಯವರು ಮತ್ತು ಇವರೆಲ್ಲ ಕೂತು ಪಂಚಾಯತಿ ವಾರು ಇವತ್ತು ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ಪಂಚಾಯತ್ ವಾರು ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ಉಳ್ಕೊಂಡಿದೆ ಅವನ್ನೆಲ್ಲ ಗುರುತಿಸೋಂಥದ್ದು ಇವತ್ತು ಚರ್ಚೆ ಆಗಿದೆ. ಮತ್ತು ಇನ್ನೊಂದು 15 ದಿವಸಕ್ಕೆ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗಲ್ಲಿ ಒಂದು ಹಂತಕ್ಕೆ ಬರ್ತದೆ. ಆದಷ್ಟು ಬೇಗ ನನ್ನ ಪ್ರಕಾರ 1.5 ರಿಂದ 2 ತಿಂಗಳ ಒಳಗಡೆ ಏನು ಮಾಲೂರು ತಾಲೂಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸುಮಾರು ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಸುಮಾರು 2.5 ಕೋಟಿಗಿಂತ ಹೆಚ್ಚಿಗೆ ಗುದ್ದಲಿ ಪೂಜೆ ಮಾಡೋದು ಮತ್ತು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳಿಂದ ಸುಮಾರು 15,000ಕ್ಕಿಂತ ಹೆಚ್ಚಿಗೆ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡುವಂಥದ್ದು. ಯಾವ ಇಲಾಖೆಯಿಂದ ಏನೇನು ಕಾರ್ಯಕ್ರಮಗಳಿದೆ ಎಲ್ಲ ಇಲಾಖೆಗಳಿಂದ ಕೂಡ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಕೂಡ ಅವತ್ತು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ತುಂಬ ಖುಷಿ ಆಯಿತು. ನಮ್ಮ ತಾಲೂಕಿನ ಆಡಳಿತ, ತಹಸೀಲ್ದಾರ್ ಆಗಿರ್ಬೋದು, ಇಒ ಆಗಿರ್ಬೋದು, ಇವರು ತುಂಬ ಆಸಕ್ತಿಯಿಂದ ಕೆಲಸ ಮಾಡಿರೋದಕ್ಕಾಗಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ತುಂಬ ಪ್ರಚಾರ ಮಾಡಿದ್ದಾರೆ. ಏನು ಸೈಟ್ ಇಲ್ಲದೆ ಇರೋಂಥವರಿಗೆ ಜಾಗವನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ಕೊಟ್ಟಿದ್ದರಿಂದನೇ ಇವತ್ತು ಸುಮಾರು 14,500 ಅಪ್ಲಿಕೇಶನ್ಸ್ ಬಂದಿದೆ. ಅದನ್ನು ಫೈನಲ್ ಮಾಡಿ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಒಂದು ರೆಕಾರ್ಡ್ ಮಾಲೂರು ತಾಲೂಕಲ್ಲಿ
ಯಾರೂ ಇತಿಹಾಸದಲ್ಲಿ ಮಾಡಿಲ್ಲ ಅಂತ ಒಂದು ಅವಕಾಶ ನಮ್ಮ ತಾಲೂಕಿನ ಸಾಮಾನ್ಯ ಜನ ಬಡವರಿಗೆ ಕೊಡಬೇಕು ಅಂತೇಳಿ ಏನು ತಾಲೂಕಿನ ಆಡಳಿತ ತೀರ್ಮಾನ ಮಾಡಿದೆ. ಇದು ಜೊತೆಗೆ ಪುರಸಭೆಯಿಂದ ಕೂಡ ಅಷ್ಟೇ. ತಮಗೆಲ್ಲ ಗೊತ್ತಿರೋದೆ ಹೇಳ್ತಾನೇ ಇದೀನಿ, ಸುಮಾರು 22 ವರ್ಷ ಮೊದಲು ಫ್ರೀ ಸೈಟ್ ಕೊಡ್ತೀನಿ ಅಂತೇಳಿ ಅಪ್ಲಿಕೇಶನ್ ತಗೊಂಡು ಆ ಪ್ರಾಬ್ಲಮ್ಸ್ ಎಲ್ಲ ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ಅದು ಫೈನಲ್ ಹಂತಕ್ಕೆ ಬಂದಿದೆ. ಅದೇನು ಪ್ರಾಬ್ಲಮ್ ಇಲ್ಲ. ಈಗಾಗಲೇ ಜಮೀನು ಗುರುತಿಸಿದಾಯಿತು, ಲೇಔಟ್ ಮಾರ್ಕಿಂಗ್ ಆಯಿತು, ಫಲಾನುಭವಿನ ಆಯ್ಕೆನ ಒಂದು ಯಾವುದೋ ಡೇಟ್ 15ನೇ ತಾರೀಕು ಫಿಕ್ಸ್ ಮಾಡಿದ್ವಿ. ಒಂದು ಆಯ್ಕೆ ಕೂಡ ಆಗುತ್ತೆ. ಏನೋ ನಗರಸಭೆಗೆ ಸಂಬಂಧಪಟ್ಟಂಥ ಫಲಾನುಭವಿಗಳ ಆಯ್ಕೆ 15ನೇ ತಾರೀಕು ನಾವು ಏನು ಎಷ್ಟು ಇವತ್ತು 1200 ಸೈಟನ್ನು ಲೇಔಟ್ ಮಾರ್ಕಿಂಗ್ ಮಾಡಿಕೊಂಡು ಜಮೀನು ಗುರುತಿಸಿ ಇವತ್ತು ಅವ್ರಿಗೆ ಸೈಟ್ ಕೊಡೋದು, ಅದು ಕೂಡ ಪಾರದರ್ಶಕವಾಗಿ ಯಾವ ರೀತಿ ಮಾಡ್ತೀವಿ ಅಂತ ಎಷ್ಟು ನಾವು ಫಲಾನುಭವಿಗಳಿರ್ತೋ ಅಷ್ಟು ಕೂಡ ಲ್ಯಾಟ್ರಿ ಮುಖಾಂತರ ಯಾರಿಗೂ ಕೂತ್ಕೊಂಡಿರ್ತಾರೆ, ನಂಗೆ ಬೇಕಾದವ್ರಿಗೆ ಇಲ್ಲಿ ಸೈಟು, ಇಲ್ಲ ಕಾರ್ನರ್ ಸೈಟು, ಇಲ್ಲ ಬ್ಯಾಡ್ದವ್ರು ಇನ್ನೆಲ್ಲ ಒಂದು ಕಡೆ ಸೈಟು, ಇವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಕೂಡ್ದು ಅನ್ನೋದಿಲ್ಲ. ಎಲ್ಲ ಫಲಾನುಭವಿಗಳು ಲ್ಯಾಟ್ರಿ ಮುಖಾಂತರ ಎಲ್ಲೆಲ್ಲಿ ಜಾಗ ಬರ್ತದೆ ಆ ಜಾಗ ಕೂಡ ಕೊಡೋಂಥದ್ದು ಕೂಡ ನಗರಸಭೆಗೆ ಸಂಬಂಧಪಟ್ಟಂಗೆ 15ನೇ ತಾರೀಕು ಫಿಕ್ಸ್ ಆಗಿದೆ. ಅದು ಫೈನಲ್ ಆಗ್ತದೆ. ಅದ್ರ ಜೊತೆಗೆ ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತಿಗಳಿಂದ ಕೂಡ ಫೈನಲ್ ಆಗ್ತದೆ. ಇದು ಇವತ್ತು ಸಭೆ ಇತ್ತು, ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಯಿತು, ಸಮಾಧಾನ ಆಯಿತು, ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಆ ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಈಗೇನಾಗಿದೆ ಅದು ಕೂಡ ನಾನು ನಮ್ಮ ಫುಡ್ ಸಿಲ್ಸ್ದಾರ್ನು ಕೂಡ ಕಲಿಸ್ಕೊಂಡಿದ್ದೆ. ಅಲ್ಲಿ ಏನಾಗಿದೆ ಪ್ರಾಬ್ಲಮ್ಸು 2 ಥರ ಇದೆ. ಒಂದು, ಅವನಿಗೆ ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಇರಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಇದೆ, ಮನೆ ಆಗಲಿ ಸೈಟ್ ಆಗಲಿದ್ದರೆ ನಾವು ಬರೀ ಸೈಟ್ ಕೊಡೋಕ್ಕೆ ಬರೋದಿಲ್ಲ. ಆಮೇಲೆ ರೇಷನ್ ಕಾರ್ಡ್ ಕೇಳ್ತಾರೆ, ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಖಾತೆನೇ ಇರೋದಿಲ್ಲ ಮತ್ತು ಅವ್ರಿಗೆ ರೇಷನ್ ಕಾರ್ಡು ಇರೋದಿಲ್ಲ. ಅವು ಕೂಡ ಪರ್ಸೆಂಟೇಜು ನಮ್ಮದು ದೂರ ಬಂದಿದೆ. ಅದಕ್ಕೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿದೆ. ಇನ್ನೊಂದು ಪ್ರಾಬ್ಲಮ್ ಏನೇನಾಗಿದೆ, ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಅವರು ಡಿವೈಡ್ ಆಗಿರ್ತಾರೆ ಮಕ್ಕಳು, ಅದು ಅವರ ಹೆಸರು ಖಾತೆ ಇರಲ್ಲ, ಅವ್ರ ಅಪ್ಪರ ಹೆಸರು ಖಾತೆ ಇರ್ತದೆ, ಅಂಥವ್ರಿಗೂ ಕೊಡೋಕ್ಕೆ ಬರಲ್ಲ ಅಂತದೆ. ಕೊಡಬೇಕಾದ್ರೆ ರೇಷನ್ ಕಾರ್ಡು ಸಪ್ರೇಟ್ ಇರಬೇಕು. ಅದಕ್ಕೂ ಕೂಡ ನಾನು ಫುಡ್ ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಅದು ಒಂದು ಅವಕಾಶ ರಾಜೀವ್ ಗಾಂಧಿ ಬೋರ್ಡಲ್ಲಿ ನಾನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಗ್ರಾಮ ಪಂಚಾಯತಿಯಲ್ಲಿ ಖಾತೆದಾರಲ್ಲ, ರೇಷನ್ ಕಾರ್ಡೇ ಇರಲ್ಲ, ಆಧಾರ್ ಕಾರ್ಡ್ ಇರ್ತದೆ, ವೋಟರ್ ಲಿಸ್ಟಲ್ಲಿ ಅವನು ಇರ್ತಾನೆ, ಅಂಥವ್ರಿಗೆ ರೇಷನ್ ಕಾರ್ಡು ಕೊಡೋವರೆಗೂ